ನೋಡಿ, ಇದಕ್ಕೆ ಬಿಸ್ಕೆಟ್ ಹೂ ಅಂತ ಹೇಳ್ತಾರೆ. ನೋಡಿ, ಇದೊಂದು ಕಲರ್, ಇದೆಷ್ಟು ಬೇಕಾದರೂ ಉಂಟು ನೋಡಿ. ನೋಡಿ, ನೆಕ್ಸ್ಟ್ ರೋಸ್, ನೋಡಿ ವೈಟ್ ಕಲರ್ ರೋಸ್. ನೆಕ್ಸ್ಟ್ ಎಲೋವೆರಾ ಉಂಟು. ನೆಕ್ಸ್ಟ್ ಹೂವಿನ ಗಿಡದ ಹೆಸರೆಲ್ಲ ಗೊತ್ತಿಲ್ಲ, ಬಟ್ ತೋರಿಸ್ತಾ ಹೋಗ್ತೀನಿ. ಇದೊಂದು ಕಲರ್ ಬಿಸ್ಕೆಟ್ ಹೂವು ನೋಡಿ ಫ್ರೆಂಡ್ಸ್. ಅದರ ಬುಡದ ಹತ್ತಿರ ನಾವು ಜೋಳದ ಸಿಪ್ಪೆಯನ್ನೆಲ್ಲ ಹಾಕಿದ್ದೀವಿ, ಹಾಗೆ ನಿಮಗೆ ಸ್ವಲ್ಪ ಇದು ಕಾಣ್ಬೋದು. ಇದು ನೋಡಿ, ಇದನ್ನು ಹೇಗೆ ನಾವು ಇದು ಮಾಡೋದಂದರೆ, ಹೀಗೆ ಈ ಚಿಕ್ಕ ಚಿಕ್ಕ ಮರಿಗಳು ಉಂಟಲ್ಲ, ಇದನ್ನು ಹಾಕಿ ಬಿಡಬೇಕು. ಅದು ಇಷ್ಟು ದೊಡ್ಡದು ಆಗ್ತದೆ. ನೆಕ್ಸ್ಟ್ ಇದು ಕೂಡ ಅದೇ ಬಿಸ್ಕೆಟ್ ಹೂವು. ಇದೊಂದು ಹೂವು ನೋಡಿ. ನೆಕ್ಸ್ಟ್ ಇದು ದಾಸವಾಳ ಗಿಡ. ನೆಕ್ಸ್ಟ್ ಇದು ಕೂಡ ಅದೇ, ಇಲ್ಲಿ ತುಂಬ ಬಿಸ್ಕೆಟ್ ಹೂವುಗಳುಂಟು ನೋಡಿ. ನೋಡಿ, ಇದೊಂದು ದಾಸವಾಳ ನೋಡಿ. ಈ ದಾಸವಾಳದ ಕಲರ್ ಆರೆಂಜ್. ನೆಕ್ಸ್ಟ್ ಇದರಲ್ಲೆಲ್ಲ ಹೂ ಬಿಡಬೇಕಷ್ಟೇ. ಇದೊಂದು ಗಿಡ. ನೆಕ್ಸ್ಟ್ ಅದು ಅಲ್ಲಿದ್ದದ್ದು ಅದನ್ನು 3 ಚಟ್ಟಿಯಲ್ಲೆಲ್ಲ ನಡ್ತೀವಿ ಹಾಗೆ ನೋಡಿ. ಇದೊಂಥರ ಗಿಡ ನೋಡಿ, ಇದೊಂಥರ ಫ್ಯಾಷನ್ ಗಿಡ ಥರ. ಇದು ಕೂಡ ಇದರಲ್ಲಿ ಹೂ ಆಗ್ತದೆ, ಬಟ್ ಈಗ ಆಗೋದಿಲ್ಲ. ಅದು ಯಾವ ಟೈಮ್ ಅಂತ ನಂಗೆ ಗೊತ್ತಿಲ್ಲ. ಇದು ಕೂಡ ಅದೇ, ಇದು ಬಿಸ್ಕೆಟ್ ಹೂ ಇದೆ. ಇದು ಗೊತ್ತುಂಟಲ್ಲ ನಿಮಗೆ, ಎಲ್ರಿಗೂ ಗೊತ್ತಿದೆ, ಜರ್ಬೇರ. ಇದು ಅದರದ್ದೇ ಒಂದು ದೊಡ್ಡ ಮರ, ದೊಡ್ಡ ಗಿಡ ಅಂತ ಹೇಳ್ಬೋದು. ನೆಕ್ಸ್ಟ್ ಇದೊಂಥರ ಹೆಸರೆಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಆದರೂ ನಿಮಗೆ ತೋರಿಸ್ತೀನಿ ನೋಡಿ. ಈ ಕಲರ್, ಇದು ಆ ಕಲರೇ ನೋಡಿ ಫ್ರೆಂಡ್ಸ್. ಇದೊಂದು ಗಿಡ, ನಾನು ಈಗಷ್ಟೇ ಇದನ್ನು ನೋಡಿದೆ, ಇಷ್ಟರವರೆಗೆ ನೋಡಿ ಇರಲಿಲ್ಲ, ನಮ್ಮ ಮನೇಲಿದ್ದೆ ನೋಡಿ. ಇಲ್ಲಿ ಸ್ವಲ್ಪ ಗಿಡ ಇಟ್ಟಿದ್ದೀವಿ. ನೆಕ್ಸ್ಟ್ ಇದು ಫಿನಿಶ್ ಆಯಿತು. ಇಲ್ಲೊಂದು ನೆಕ್ಸ್ಟ್ ಆ ಕಡೆ ಉಂಟು, ನಾವು ನೋಡ್ಕೊಂಡು ಬರುವ. ಹುಲ್ಲೆಲ್ಲ ಬಂದಿದೆ, ಅದಕ್ಕೆಲ್ಲ ನಮ್ಮ ಮದ್ದು ಬಿಟ್ಟು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇದೊಂದು ತಾವರೆ, ಇದು ಸ್ವಲ್ಪ ಇದಾಗಿದೆ, ಅಂದರೆ ಇದರಲ್ಲಿ ಹೂವು ಆಗೋದಿಲ್ಲ, ಅದು ಅಂತ ತಾವರೆ. ಇದು ನೋಡಿ, ಒಂಥರ ಕ್ರೋಟನ್ ಪ್ಲಾಂಟ್ ಇದ್ದಾಗೆ. ನೆಕ್ಸ್ಟ್ ಇದೊಂದು ಹೆಸರೆಲ್ಲ ಗೊತ್ತಿಲ್ಲ, ಇದನ್ನಂತ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಹೂ ಆಗಬೇಕಷ್ಟೇ. ನೆಕ್ಸ್ಟ್ ಇದು ಕೇಪುಳು, ಇದು ಕೂಡ ಅದೇ, ಇದು ಪಿಂಕ್ ಕಲರ್, ಅದು ಸ್ವಲ್ಪ ಎಲ್ಲೋ ಟೈಪ್, ಇದು ಕಲರ್ ಹೋಗಿದೆ. ಬಟ್ ಇದು ನೆಲ ಗುಲಾಬಿ ಅಂತ ಹೇಳ್ತೀವಲ್ಲ ಅದು ನೋಡಿ. ನೆಕ್ಸ್ಟ್ ಇದು ಲೋಟಸ್ ನೋಡಿ, ಇನ್ನೊಂದು ಕಲರ್ ಉಂಟು, ಅದೀಗ ಹೂ ಆಗಲಿಲ್ಲ, ಅದು ಪಿಂಕ್ ಟೈಪ್ ಇದ್ದು ನೋಡಿ. ಇದು ಲೋಟಸ್. ಇಲ್ಲೊಂದು ಚಿಕ್ಕದಳಿ ಉಂಟು, ಅದನ್ನು ಅದು ಇನ್ನೂ ಇದಾಗಬೇಕಷ್ಟೇ ನೋಡಿ. ಇದೊಂದು ಲೋಟಸ್ ಟೈಪ್ ಇದೆ, ಲೋಟಸ್ ನೋಡಿ. ಇದು ರೋಸ್, ಅಲ್ಲೊಂದು ರೋಸ್ ತೋರಿಸಿದೆ. ಇದು ವೈಟ್ ಕಲರ್, ಬಟ್ ಸ್ವಲ್ಪ ಅದರಲ್ಲಿ ಯೆಲ್ಲೋ ಕಲರ್ ಕೂಡ ಉಂಟು. ಇದು ಯೆಲ್ಲೋ, ಫುಲ್ ಯೆಲ್ಲೋ, ಡಾರ್ಕ್ ಯೆಲ್ಲೋ. ಇದು ಕೂಡ ಆಚೆ ಇದು ಕೇಪುಳು ಹೂ ಉಂಟು, ರೆಡ್ ಕಲರ್ ನೋಡಿ. ಇದೊಂದು ಗಿಡ, ಇದು ಫುಲ್ ಅದೇ ಉಂಟು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಚಿಕ್ಕ ಚಿಕ್ಕ ರೋಸ್, ಪಿಂಕ್ ಕಲರ್ ರೋಸ್, ಚಿಕ್ಕ ಚಿಕ್ಕ ಸ್ಮಾಲ್ ರೋಸಸ್ ಉಂಟು ನೋಡಿ. ರೋಸಸ್ ಗುಲಾಬಿ ಮೀನ್ಸ್ ಓಕೆ. ಇದು ಹೆಸರೆಲ್ಲ ಗೊತ್ತಿಲ್ಲ, ಇದರಲ್ಲಿ ಕೂಡ ಹೂವು ಆಗ್ತದೆ, ಲಿಲ್ಲಿ ಟೈಪ್. ಇದು ತಿಮರೆ, ಗೊತ್ತಿದ್ದದೆಲ್ಲ. ಇದು ಲಿಲ್ಲಿ, ಇದರಲ್ಲಿ ಪಿಂಕ್ ಕಲರ್ ಲಿಲ್ಲಿ ಆಗ್ತದೆ, ಮತ್ತೊಂದು ಪರ್ಪಲ್ ಕಲರ್ ಆಗ್ತದೆ. ನೆಕ್ಸ್ಟ್ ಇದು ಪೇರಳೆ ಹೂವಲ್ಲೊಂದು ಕಾಣ್ತುಂಟಲ್ಲ, ಅಷ್ಟಿಲ್ಲ ಇದರಲ್ಲಿ ಆಯಿತಾ. ನೆಕ್ಸ್ಟ್ ನೋಡಿ, ಇಲ್ಲಿ ಆಯ್ತಲ್ಲ ನಿಮಗೆ, ಇದು ಎಲ್ಲಿ ಹೋದರೂ ಉಂಟು ನೋಡಿ. ಇದು ಹೆಚ್ಚಾಗಿ ರೈನ್ ಟೈಮಲ್ಲಿ ಆಗೋದಂತೆ, ಮಳೆ ಟೈಮಲ್ಲಿ ಆಗೋದು ನೋಡಿ. ಇದೆಲ್ಲ ಫ್ಯಾಷನ್ ಗಿಡ ಥರ, ಇದು ಕ್ರೋಟನ್ ಅಂತ ಹೇಳ್ತೀವಲ್ಲ ಅಂಥ ಗಿಡಗಳು. ಇದು ನೋಡಿ, ಚಿಕ್ಕದಿರುವಾಗಲೇ ಇತ್ತು ಈ ಗಿಡ ನೋಡಿ, ಹೇಗೆ ಬಂದಿದೆ ಅಂತ. ಇಷ್ಟು ದೊಡ್ಡದಾಗಿದೆ, ಇಷ್ಟು ದೊಡ್ಡದಿತ್ತು, ಬಟ್ ಸ್ವಲ್ಪ ಚಿಕ್ಕದಿತ್ತು ಹಾಗೆ ನೋಡಿ. ಆಗೊಂದು ನಾನು ತೋರಿಸಿದಲ್ಲ, ಇದು ನೋಡಿ, ನಾನು ಇರುವಾಗ ಅದು ತೋರಿಸಿದಲ್ಲ, ಅಷ್ಟು ಚಿಕ್ಕಿತ್ತು. ಈಗ ನೋಡಿ, ಇದೊಂದು ಮಲ್ಲಿಗೆ ಅಂತ ಹೇಳ್ಬೋದು, ಇದಕ್ಕೆ ಜಾಸ್ಮಿನ್ ಹೇಳ್ಬೋದು ಓಕೆ. ಎಲ್ಲಿ ಹೆಚ್ಚಾಗಿರುವಂಥದ್ದು ನಮ್ಮ ದಾಸವಾಳಗಳು ನೋಡಿ. ಈ ಕಲರನ್ನು ನೋಡಿ, ಬನ್ನಿ ದಾಸವಾಳ ನೋಡಿ ಫ್ರೆಂಡ್ಸ್, ಫುಲ್ ದಾಸವಾಳ ಉಂಟು ಓಕೆನಾ ಫ್ರೆಂಡ್ಸ್. ಇದು ಸ್ವಲ್ಪ ಜಾಸ್ಮಿನ್ ಗಿಡಗಳೆಲ್ಲ ಉಂಟು. ಈ ಟೈಮಲ್ಲಿ ಆಗೋದಿಲ್ಲ ಜಾಸ್ಮಿನ್, ಯಾಕಂದರೆ ಅದಕ್ಕೆ ತುಂಬ ಇದು ಬೇಕು, ಬಿಸಿಲು ಬೇಕು, ಆದ ಕಾರಣ ಈಗ ಆಗೋದಿಲ್ಲ. ಇದೆಲ್ಲ ಗಿಡ ನೋಡಿ ಆಗ ತೋರಿಸಿದೆ ನಾನು.
ಬನ್ನಿ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಹೂವು ಇದು ಹೇಗೆ ಮದ್ದು ಬಿಡೋದು ಅಂದರೆ ಅದನ್ನು ಪ್ರೆಸ್ ಮಾಡಬೇಕು ತುಂಬ ಹೀಗೆ ಮಾಡಿ. ನೆಕ್ಸ್ಟ್ ಅಲ್ಲಿ ಬಟನ್ ಉಂಟು, ಅದಕ್ಕೆ ಒತ್ತಿ ಹೀಗೆ ಮದ್ದು ಬಿಡ್ತಾರೆ. ಇದೆಲ್ಲ ಸಾಯ್ತದೆ. ಅದರೊಳಗಡೆ ನಾವು ಅದಕ್ಕೆ ಬೇಕಾದಂಥ ಮದ್ದನ್ನು ಹಾಕಬೇಕು. ನೆಕ್ಸ್ಟ್ ಇದು ನಮ್ಮ ನಾಯಿ ರಾಕಿ. ನೋಡಿ ನಮ್ಮ ನಾಯಿ ಹೆಂಗೆ ಇದು ಮಾಡ್ತು ನೋಡಿ, ರಾಕಿ ನೋಡಿ. ಅದಕ್ಕೆ ತೋರಿಸಿದ್ದು ಫ್ರೆಂಡ್ಸ್. ಇಲ್ಲಿಗೆ ನಮ್ಮ ಹೂವಿನ ಗಿಡದ ಒಂದು ಎಂತ ಹೇಳೋದು, ಹೂವಿನ ಗಿಡವನ್ನು ತೋರಿಸುವ ವಿಡಿಯೋ ಮುಗೀತು. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಇಷ್ಟ ಆದರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ.